ಬೆಂಗಳೂರು ಲಗ್ಗೆರೆಯ ಹೊರ ವರ್ತುಲ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆಯನ್ನು ಭಕ್ತಿಭಾವದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ವಿಕಲಚೇತನರು ಹಾಗೂ ವೃದ್ಧರ ಆಶಾಕಿರಣರಾದ ಪೂಜ್ಯ ಗುರೂಜಿ ಶ್ರೀ ಸಾಯಿ ರಾಮಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ದಿನವಿಡೀ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ನೆರವೇರಿದವು. ಕಾಕಡ ಆರತಿ, ಅಭಿಷೇಕ, ಮಹಾ ಆರತಿ, ಧೂಪಾರತಿ, ಶೇಜಾರತಿ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ನಡೆದವು. ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯು ಶ್ರದ್ಧಾಭಕ್ತಿಯಿಂದ ನೆರವೇರಿತು. ದಿನವಿಡೀ ಸಾವಿರಾರು ಭಕ್ತರು ಸಾಯಿನಾಥರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಆಶೀರ್ವಾದ ಪಡೆದರು. ಗುರು ಎಂದರೆ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವರು. ಅದೇ ಸಂದೇಶವನ್ನು ಸಾರುವ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಭಕ್ತರು ಶ್ರೀ ಶಿರಡಿ ಸಾಯಿಬಾಬರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿ ಸಮರ್ಪಿಸಿದರು. ಧರ್ಮಾಧಿಕಾರಿಗಳಾದ ಶ್ರೀಮತಿ ನಾಗವೇನಮ್ಮ ರಾಮಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮವು ಭಕ್ತಿಭಾವ, ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ವಾತಾವರಣವನ್ನು ಮೂಡಿಸಿತು. ಕಲಿಯುಗದ ದೈವ ಶ್ರೀ ಶಿರಡಿ ಸಾಯಿಬಾಬರ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮಸ್ಕಾರ. ಇಂದು ಲಗ್ಗೆರೆ ಶಿರಡಿ ಸಾಯಿಬಾಬಾ ಮಂದಿರದ ವತಿಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮ ನಡೀತಾ ಇದೆ. ಈ ಗುರುಗಳನ್ನ ಪರಿಚಯ ಮಾಡಿಸೋರು ಶ್ರೀ ಸಾಯಿರಾಮ್ ಪ್ರಸಾದ್ ಗುರೂಜಿ ಅವರು ಸುಮಾರು 94ನೇ ಇಸ್ವಿ ಹುಟ್ಟಿದಾಗ್ಲಿಂದ ಶಿರಡಿ ಸಾಯಿಬಾಬಾನ ಭಕ್ತರು. ಆಮೇಲೆ ಬರ್ತಾ ಬರ್ತಾ ಅವರಿಗೆ ಗುರುಗಳಿಗೆ ಸ್ವಾಮಿ ಪಾದ ಕಾಣಿಸಿ ದೇವಸ್ಥಾನ ಮಾಡುವಂತ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ದೇವಸ್ಥಾನ ಮಾಡೋಣ, ಆಸ್ತಿ ಅಂತಸ್ತು ಮಾಡಿದ್ರೆ ಕಿತ್ತಾಡ್ತಾರೆ ಮಕ್ಕಳು, ಬೇಡ ಭಗವಂತನ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಇದನ್ನ ನಿರ್ಮಿಸಿ ಎಲ್ಲರಿಗೂ ಉಪಯೋಗ ಆಗ್ಲಿದ್ರಿಂದ ಅಂತ ಹೇಳಿ ದೇವಸ್ಥಾನ ಮಾಡಿ ಸದ್ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗ್ಬೇಕು ಅಂತ ಮಾಡಿದ್ರು. ಮತ್ತೆ ಗುರುಪೂರ್ಣಿಮೆ ಮಾಡೋ ಉದ್ದೇಶ ಏನಂದ್ರೆ ಎಲ್ಲಾ ಭಕ್ತಾದಿಗಳು ಎಲ್ಲರಿಗೂ ಮನುಷ್ಯರ ಅಂಧಕಾರನ ಕಳೆದು ಬೆಳಕನ್ನು ತರಬೇಕು, ಅವ್ರ ಮನಸ್ಸಲ್ಲಿ ಏನ್ ಅಂಧಕಾರ ಇದೆ ಅದು ಕಳೆಯುವಂತ ದಿನ ಇವತ್ತು ಗುರುಪೂರ್ಣಿಮೆ ದಿವಸ ಅಂತ ನಾವು ಗುರುಪೂರ್ಣಿಮೆ ಆಚರಿಸಿ ಗುರುಗಳಿಗೆ ವಿಶೇಷವಾದ ಮರ್ಯಾದೆಗಳನ್ನು ಸಲ್ಲಿಸ್ತೀವಿ. ಇದು ಗುರುಪೂರ್ಣಿಮೆ ಅಂತ ಮಹತ್ವ ಇದೆ. ಇದೇ ಅಲ್ದಿರ ನಮ್ಮ ಸಂಸ್ಥೆಯಿಂದ ಅಂಗವಿಕಲರಿಗೆ, ಹಿರಿಯ ಚೇತನರಿಗೆ ಮತ್ತು ಬುದ್ಧಿಮಾಂತರಿಗೆ ಎಲ್ಲರಿಗೂ ಪುನರ್ವಸತಿ ಕೇಂದ್ರ ಪ್ರಾರಂಭಿಸಿದ್ದೀವಿ. ಎಲ್ಲ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ದು ಶ್ರೀ ಸಾಯಿರಾಮ್ ಪ್ರಸಾದ್ ಗುರುಗಳು. ಅವರ ಆಶೀರ್ವಾದದಿಂದ ಇವಾಗೆಲ್ಲ ಸಕ್ರಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಗುರುಪೂರ್ಣಿಮೆ ದಿವಸ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಸಾಯಿರಾಮ್. ನಮ್ಮ ಸಾಯಿಬಾಬಾ ಅವರು ಇವತ್ತು ವಿಶೇಷ. ಇವತ್ತು ನಮಗೆ ರಾಮ್ ಪ್ರಸಾದ್ ಗುರೂಜಿ ಅವರು ಇರುವಾಗ ನಾವು ಬರ್ತಾ ಇದ್ವಿ. ಈಗ ಅವ್ರ ಪತ್ನಿಯವ್ರು ನೋಡ್ಕೋತಾರೆ. ಅದೇ ತರ ಅದ್ದೂರಿಯಾಗಿ ಎಲ್ಲಾ ರೀತಿಯಲ್ಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರ ಮತ್ತು ಕುಟುಂಬದವರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ. ಇದೇ ರೀತಿಯಲ್ಲಿ ಆಶ್ರಮ ಮಾಡ್ತಾ ಇದ್ದಾರೆ. ಅದಕ್ಕೂ ಸಾಕಷ್ಟು ನಾವು ಸಹಾಯ ಮಾಡಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಅದೇ ತರ ನಮ್ಮ ಆಶ್ರಮನ ಬೇರೆ ಬೇರೆ ಕಡೆ ಓಪನ್ ಮಾಡ್ಲಿ, ಅದಕ್ಕೆ ನಾವು ಅವ್ರಿಗೆ ಚಿರುಣಿ ಆಗಿರ್ತೀವಿ, ಅದ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ತುಂಬಾ ಅಲಂಕಾರ ಎಲ್ಲ ಚೆನ್ನಾಗಿದೆ. ನಮ್ಮ ರಾಮ್ ಪ್ರಸಾದ್ ಗುರೂಜಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಾನು ಯೋಚನೆ ಕೂಡ ಮಾಡಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಇವತ್ತಂತೂ ದೇವರ ಅಲಂಕಾರ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಧನ್ಯವಾದಗಳು.